ಪಾನಿಪುರಿ ಅಂದರೆ ಯಾರಿಗೆ ಗೊತ್ತಿಲ್ಲ ಹೇಳಿ. ಪಾನಿಪುರಿಯನ್ನು ಚಪ್ಪರಿಸ್ಕೊಂಡು ತಿಂತೀವಿ. ಆದರೆ ಪಾನಿಪುರಿ ಬಗ್ಗೆ ಎಷ್ಟು ಮಾಹಿತಿ ನಮಗೆ ಗೊತ್ತಿಲ್ಲ. ಪಾನಿಪುರಿಯನ್ನು ಯಾರು ಕಂಡುಹಿಡಿದ್ರು, ಪಾನಿಪುರಿನ ಹೀಗೆ ತಯಾರು ಮಾಡಿದ್ರು, ಯಾವಾಗ ಕಂಡುಹಿಡಿದ್ರು, ಹೀಗೆ ಇಷ್ಟೆಲ್ಲ ವಿಷಯಗಳು ನಮಗೆ ಗೊತ್ತೇ ಇರೋದಿಲ್ಲ. ಇದರ ಬಗ್ಗೆ ಇವತ್ತು ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಹೌದು, ಪಾನಿಪುರಿಯನ್ನು ಪ್ರಸ್ತುತ ಕಾಲಘಟ್ಟದಲ್ಲಿ ಅಂದರೆ ಕಲಿಯುಗದಲ್ಲಿ ಅದನ್ನು ಕಂಡುಹಿಡಿಯಲಾಯಿತು ಅಂತ ಅಂದ್ಕೊಂಡಿರ್ತೀವಿ. ಆದರೆ ಅದು ಸುಳ್ಳು. ಪಾನಿಪುರಿಯನ್ನು ಮಹಾಭಾರತ ಕಾಲದಲ್ಲಿ ಕಂಡುಹಿಡಿಯಲಾಯಿತು. ಹಾಗಾದರೆ ಪಾನಿಪುರಿಯನ್ನು ಕಂಡುಹಿಡಿದಿದ್ದು ಯಾರು? ಪಾನಿಪುರಿನ ಕಂಡುಹಿಡಿದಿದ್ದು ದ್ರೌಪದಿ. ಹೌದು, ಕುಂತಿ ದ್ರೌಪದಿಯನ್ನು ಕರೆದು ಸ್ವಲ್ಪ ಹಿಟ್ಟು ಹಾಗೂ ಆಲೂಗಡ್ಡೆ ಮಸಾಲೆಯನ್ನು ಕೊಟ್ಟು ನಿನ್ನ 5 ಜನ ಪತಿಯರಿಗೆ ಆಗುವಂತೆ ಒಂದು ಪದಾರ್ಥವನ್ನು ತಯಾರಿಸುವಂದು ಸವಾಲು ಹಾಕ್ತಾಳೆ. ಸವಾಲನ್ನು ಸ್ವೀಕರಿಸಿದ ದ್ರೌಪದಿ ಆ ಸ್ವಲ್ಪ ಹಿಟ್ಟಿನಲ್ಲಿಯೇ ಸಣ್ಣ ಸಣ್ಣ ಪೂರಿಗಳನ್ನು ಮಾಡಿ ಅದಕ್ಕೆ ಆಲೂಗೆಡ್ಡೆ ಮಿಶ್ರಿತ ಮಸಾಲೆಯನ್ನು ಬೆರೆಸಿ ತನ್ನ ಗಂಡನಿಗೆ ಬಡಿಸ್ತಾಳೆ. ಇದನ್ನು ನೋಡಿ ಮೆಚ್ಚಿದಂತಹ ಕುಂತಿ ಈ ಪದಾರ್ಥ ಜನ ಮನ್ನಣೆ ಗಳಿಸಲಿ ಎಂದು ಆಶೀರ್ವಾದ ಮಾಡ್ತಾರೆ. ಅಂದಹಾಗೆ ಕೆಲವು ಇತಿಹಾಸಕಾರರು ಮಗಧ ಸಾಮ್ರಾಜ್ಯದಲ್ಲಿ ಮೊದಲು ಪಾನಿಪುರಿಯನ್ನು ಕಂಡುಹಿಡಿಯಲಾಯಿತು ಎಂದು ಹೇಳ್ತಾರೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಕಮೆಂಟ್ ಮಾಡಿ.